3 ವರ್ಗಮೂಲ 2 ಇದೊಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಮೊದಲಿಗೆ 3 ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ. ಇದು ಯಾವ ಪ್ರಶ್ನೆ ಕೊಟ್ಟರು ಈ ಥರ ಬರಿಬೇಕು. 3 ವರ್ಗಮೂಲ 2 ಇರುವ ಜಾಗದಲ್ಲಿ ಕೊಟ್ಟ ಪ್ರಶ್ನೆಯನ್ನು ಬರೆದು ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಅಂತ ಬರೆಯುವುದು. ನಂತರ 3 ವರ್ಗಮೂಲ 2 ಸಮ a/b. a ಮತ್ತು b ಪೂರ್ಣಾಂಕಗಳು, ಆದರೆ b 0ಗೆ ಸಮವಲ್ಲ. ವರ್ಗಮೂಲ 2 ಸಮ a/3b. ಸಮಸಂಖ್ಯೆಯ ಎಡಭಾಗದಲ್ಲಿದ್ದ 3 ಬಲಭಾಗಕ್ಕೆ ಬರುವಾಗ ಅದು ಛೇದಕ್ಕೆ ಬರುತ್ತದೆ. ಈಗ a/3b ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾದರೆ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ನಮಗೆ ಈಗಾಗಲೇ ತಿಳಿದಿದೆ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ನಮಗೆ ತಿಳಿದಿರುವಂತೆ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಹಾಗಾದರೆ ನಮ್ಮ ಊಹೆ ತಪ್ಪು. ಹಾಗಾದರೆ ಕೊಟ್ಟ ಪ್ರಶ್ನೆ ಅಂದರೆ 3 ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ. 3 ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ. ಯಾವುದೇ ಪ್ರಶ್ನೆ ಕೊಟ್ಟರು ಇದೇ ರೀತಿ ಸಾಧಿಸುವುದು. ಆದರೆ 3 ವರ್ಗಮೂಲ 2 ಇರುವ ಜಾಗದಲ್ಲಿ ಬೇರೆ ಸಂಖ್ಯೆಯನ್ನು ಬರೆದು ಅದನ್ನು ಇದೇ ರೀತಿಯಾಗಿ ಸಾಧಿಸುವುದು.